ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಮೊದಲನೇದಾಗಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ಹೋಳಿ ಹಬ್ಬವನ್ನು ಭಾರತದ ಅತ್ಯಂತ ವರ್ಣರಂಜಿತ ಮತ್ತು ಉತ್ಸಾಹಭರಿತ ಹಬ್ಬಗಳಲ್ಲಿ ಒಂದು. ಇದನ್ನು ಬಣ್ಣಗಳ ಹಬ್ಬ ಅಥವಾ ವಸಂತೋತ್ಸವ ಎಂದು ಕರೆಯಲಾಗುತ್ತದೆ. ಈ ಹಬ್ಬವನ್ನು ಆಚರಿಸಲು ಇರುವ ಪ್ರಮುಖ ಕಾರಣಗಳು ಮತ್ತು ಅದರ ವಿಶೇಷವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹೋಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಹಿನ್ನೆಲೆಯನ್ನ ನೋಡುವುದಾದರೆ, ಹಲವು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಪ್ರಮುಖವಾದುದು ಎಂದರೆ ಪ್ರಹ್ಲಾದ ಮತ್ತು ಹೋಲಿಕಾ ದಹನ. ಅಸುರ ರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನು ವಿಷ್ಣುವನ್ನು ಪೂಜಿಸುವುದನ್ನು ಸಹಿಸದೆ ಅವನನ್ನು ಕೊಲ್ಲಲು ಸಂಚು ಹೂಡುತ್ತಾನೆ. ಬೆಂಕಿಯಲ್ಲಿ ಸುಡದ ವರ ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಮಡಲಲ್ಲಿ ಪ್ರಹ್ಲಾದನನ್ನು ಕೂರಿಸಿ ಬೆಂಕಿ ಹಚ್ಚುತ್ತಾನೆ. ಆದರೆ ವಿಷ್ಣುವಿನ ಭಕ್ತಿಯಿಂದ ಪ್ರಹ್ಲಾದನು ಪಾರಾಗುತ್ತಾನೆ ಮತ್ತು ಅಧರ್ಮದ ಸಂಕೇತವಾದ ಹೋಲಿಕಾ ಸುಟ್ಟು ಭಸ್ಮಳಾಗುತ್ತಾಳೆ. ಇದರ ನೆನಪಿಗಾಗಿ ಅಧರ್ಮದ ಮೇಲೆ ಧರ್ಮವನ್ನು ಜಯವನ್ನು ಸಾರಲು ಹೋಲಿಕಾ ದಹನ ಮಾಡಲಾಗುತ್ತದೆ. ಇನ್ನು ರಾಧೆ ಕೃಷ್ಣರ ಪ್ರೇಮ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ತನ್ನ ನೀಲಿ ಮೈ ಬಣ್ಣದ ಬಗ್ಗೆ ಬೇಸರಗೊಂಡು ರಾಧೆಯ ಮುಖಕ್ಕೂ ಬಣ್ಣ ಬಳಿಯುತ್ತಾನೆ. ಅಂದಿನಿಂದ ಪರಸ್ಪರ ಬಣ್ಣ ಹಚ್ಚುವ ಸಂಪ್ರದಾಯ ಬೆಳೆದು ಬಂದಿತ್ತು ಎಂದು ಹೇಳಲಾಗುತ್ತದೆ. ಕಾಮದಹನ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದನ್ನು ಕಾಮನ ಹಬ್ಬ ಎನ್ನಲಾಗುತ್ತದೆ. ತಾರಕಾಸುರನ ಸಂಹಾರಕ್ಕಾಗಿ ಶಿವನ ತಪಸ್ಸನ್ನು ಭಂಗಗೊಳಿಸಲು ಹೋದ ಮನ್ಮಥನನ್ನು ಕಾಮದೇವ ಶಿವನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದ ದಿನವಿದು ಎಂಬ ನಂಬಿಕೆ ಇದೆ. ಇನ್ನು ಹಬ್ಬದ ವಿಶೇಷತೆಗಳೇನು? ಚಳಿಗಾಲ ಮುಗಿದು ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಮೂಡುವ ವಸಂತ ಕಾಲವನ್ನು ಬರಮಾಡಿಕೊಳ್ಳಲು ಈ ಹಬ್ಬ ಆಚರಿಸಲಾಗುತ್ತದೆ. ಜನರು ಜಾತಿ ಮತ ಭೇದ ಮರೆತು ಪರಸ್ಪರ ಕೆಂಪು ಹಳದಿ ಹಸಿರು ಬಣ್ಣಗಳನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ಇದು ಸಮಾಜದಲ್ಲಿ ಏಕತೆ ಮತ್ತು ಪ್ರೀತಿಯನ್ನು ಸಾರುತ್ತದೆ. ಹಬ್ಬದ ಹಿಂದಿನ ದಿನ ರಾತ್ರಿ ಕಟ್ಟಿಗೆಗಳನ್ನು ರಾಶಿ ಹಾಕಿ ಬೆಂಕಿ ಹಚ್ಚಲಾಗುತ್ತದೆ. ಇದು ನಮ್ಮೊಳಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವುದರ ಸಂಕೇತವಾಗಿದೆ. ಇನ್ನು ಹೋಳಿ ಹಬ್ಬದಲ್ಲಿ ಹೋಳಿಗೆ, ಒಬ್ಬಟ್ಟು, ಗುಜಿಯಾ ಮತ್ತು ಉತ್ತರ ಭಾರತದಲ್ಲಿ ಠಂಡೈ ಪಾನೀಯ ವಿಶೇಷವಾಗಿರುತ್ತದೆ. ಇನ್ನು ಈ ವರ್ಷದ 2026ರ ವಿಶೇಷತೆ. ಮಾರ್ಚ್ 3 ಮಂಗಳವಾರ ಹೋಳಿ ಹುಣ್ಣಿಮೆ. ಈ ವರ್ಷದ ವಿಶೇಷವೇನೆಂದರೆ ಇಂದು ಹೋಳಿ ಹಬ್ಬದಂದೇ ಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಶಾಸ್ತ್ರಗಳ ಪ್ರಕಾರ ಗ್ರಹಣದ ಅವಧಿಯಲ್ಲಿ ಬಣ್ಣಗಳ ಆಟ ಅಥವಾ ಹಬ್ಬದ ಅಡುಗೆಯನ್ನು ಗ್ರಹಣ ಮುಕ್ತಾಯದ ನಂತರ ಸಂಜೆ 6:47ರ ಬಳಿಕ ಮಾಡುವುದು ಸೂಕ್ತವೆಂದು ತಿಳಿಸಲಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಹೋಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ, ಇದರ ಹಿಂದಿನ ವಿಶೇಷತೆಗಳೇನು ಎಂದು ತಿಳಿಸಿಕೊಡುವ ಮಾಹಿತಿಯಾಗಿತ್ತು. ಸೊ ಇಂದು ನೀವು ಹೋಳಿ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೀರಾ ಎಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ. ಮತ್ತೊಂದು ಹೊಚ್ಚ ಹೊಸ ಸುದ್ದಿಯೊಂದಿಗೆ ಮಾಹಿತಿಯೊಂದಿಗೆ ಸಿಗ್ತಾ ಇರೋಣ. ಎಲ್ಲರಿಗೂ ನಮಸ್ಕಾರ.